ಕೇವಲ 6 ನಿಮಿಷಗಳಲ್ಲಿ ಇವಿ ಕಾರಿನ ಬ್ಯಾಟರಿ 80% ಚಾರ್ಜ್ ಆಗೋಕೆ ಸಾಧ್ಯನಾ? ಏನಿದು ಸೋಡಿಯಂ ಅಯಾನ್ ಬ್ಯಾಟರಿ? ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಇದು ಹೇಗೆ ಭಿನ್ನ? ಆತ್ಮನಿರ್ಭರ ಭಾರತದ ಭವಿಷ್ಯವನ್ನು ಹೇಗೆ ಸೂಪರ್ ಚಾರ್ಜ್ ಮಾಡಲಾಗ್ತಾ ಇದೆ ನೋಡಿ. ನಿಮ್ಮ ಎಲೆಕ್ಟ್ರಿಕ್ ಕಾರು ಕೇವಲ 6 ನಿಮಿಷಗಳಲ್ಲಿ ಚಾರ್ಜ್ ಆಗುವ ಮತ್ತು ಸೌರಶಕ್ತಿ ಚಾಲಿತ ಹಳ್ಳಿಗಳು ಯಾವುದೇ ಚಿಂತೆ ಇಲ್ಲದೆ ಹಲವು ದಿನಗಳವರೆಗೆ ಶಕ್ತಿಯನ್ನು ಸಂಗ್ರಹಿಸಬಹುದಾದ ಜಗತ್ತನ್ನು ಕಲ್ಪಿಸಿಕೊಳ್ಳಿ. ಅಂತಹ ಭವಿಷ್ಯ ಹತ್ತಿರದಲ್ಲೇ ಇದೆ ಮತ್ತು ಅದು ಲಿಥಿಯಂ ಮೇಲೆ ಅವಲಂಬಿತವಾಗಿ ಇರೋದಿಲ್ಲ. ಭಾರತದ ವಿಜ್ಞಾನಿಗಳು ಲಿಥಿಯಂನ ಅಗತ್ಯವೇ ಇಲ್ಲದ ಗೇಮ್ ಚೇಂಜಿಂಗ್ ಸೋಡಿಯಂ ಅಯಾನ್ ಬ್ಯಾಟರಿಯ ಸಂಶೋಧನೆ ಮಾಡಿದ್ದಾರೆ. ಭಾರತದ ಶುದ್ಧ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಸಂಭಾವ್ಯ ಪ್ರಗತಿಯಾಗಿ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ JNCASR ವಿಜ್ಞಾನಿಗಳು ಸೋಡಿಯಂ ಅಯಾನ್ ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ವಿದ್ಯುತ್ ವಾಹನಗಳು, ಸೌರ ಗ್ರಿಡ್ಗಳು, ಡ್ರೋನ್ಗಳು ಮತ್ತು ಗ್ರಾಮೀಣ ವಿದ್ಯುದೀಕರಣಕ್ಕೆ ಹೊಸ ಸಾಧ್ಯತೆಗಳನ್ನು ತೆರೆಯುತ್ತದೆ ಎನ್ನಲಾಗಿದೆ. ಆತ್ಮನಿರ್ಭರ ಭಾರತಕ್ಕೆ ಪೂರಕ. ಭಾರತದಲ್ಲಿ ಸೋಡಿಯಂ ಅಗ್ಗವಾಗಿದ್ದು ಹೇರಳವಾಗಿ ಲಭ್ಯವಿದೆ. ಲಿಥಿಯಂ ವಿರಳವಾಗಿದ್ದು ಹೆಚ್ಚಾಗಿ ಆಮದು ಮಾಡಿಕೊಳ್ಳಬೇಕಾಗ್ತಾ ಇದೆ. ಲಿಥಿಯಂ ಬದಲಿಗೆ ಸೋಡಿಯಂನಲ್ಲಿ ಬ್ಯಾಟರಿ ನಿರ್ಮಿಸಿದ್ರೆ ಅದರಿಂದ ದೇಶವು ಇಂಧನ ಸಂಗ್ರಹ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗಲು ಸಹಾಯವಾಗಲಿದೆ. ಇದು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಮಿಷನ್ಗೆ ಪೂರಕವಾಗಲಿದೆ. ಅಲ್ಲದೆ ಲಿಥಿಯಂ ಬ್ಯಾಟರಿಗೆ ಕೆಲವು ಅನಾನುಕೂಲತೆಗಳು ಕೂಡ ಇವೆ. ಲಿಥಿಯಂ ಅಯಾನ್ ಬ್ಯಾಟರಿಗಳು ದುಬಾರಿ, ಅಪರೂಪದ ವಸ್ತುಗಳನ್ನು ಅವಲಂಬಿಸಿವೆ ಮತ್ತು ಅಪಾಯಕಾರಿಯೂ ಆಗಬಹುದು. ಫೋನ್ಗಳು ಅಥವಾ ಇವಿಗಳು ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡ ಸುದ್ದಿಗಳನ್ನ ನೀವು ನೋಡಿರಬಹುದು. ಆದರೆ ಸೋಡಿಯಂ ಅಯಾನ್ ಬ್ಯಾಟರಿಯಲ್ಲಿ ಈ ಭಯ ಇಲ್ಲ. ಸೋಡಿಯಂ ತುಂಬಾ ಅಗ್ಗವಾಗಿದ್ದು ಎಲ್ಲ ಕಡೆ ಲಭ್ಯವಿದೆ ಮತ್ತು ಈಗ ಭಾರತೀಯ ಸಂಶೋಧಕರು ಅದರ ಸಾಮರ್ಥ್ಯವನ್ನು ಬಹಿರಂಗಪಡಿಸಿದ್ದಾರೆ. ಸೋಡಿಯಂ ಅಯಾನ್ ಬ್ಯಾಟರಿ ಕೇವಲ 6 ನಿಮಿಷಗಳಲ್ಲಿ 80% ಚಾರ್ಜ್ ಆಗುತ್ತದೆ. ಅಂದ್ರೆ ಐಫೋನ್ಗಿಂತಲೂ ವೇಗವಾಗಿ ಮತ್ತು 3000ಕ್ಕೂ ಹೆಚ್ಚು ಚಾರ್ಜಿಂಗ್ ಸರ್ಕಲ್ಗಳಷ್ಟು ಬಾಳಿಕೆ ಬರುತ್ತದೆ. ಈ ಬಾಳಿಕೆಯ ವಿಚಾರ ಇನ್ನೊಂದು ಅಚ್ಚರಿ. ನಿಮಗೆ ಒಂದು ಕಲ್ಪನೆ ನೀಡಬೇಕು ಅಂತಂದ್ರೆ, ಪ್ರಸ್ತುತ ಲಿಥಿಯಂ ಬ್ಯಾಟರಿಗಳು ಸುಮಾರು 500ರಿಂದ 1000 ಚಾರ್ಜಿಂಗ್ ಸರ್ಕಲ್ಗಳಷ್ಟು ಬಾಳಿಕೆ ಬರುತ್ತವೆ. ಅಂದ್ರೆ ಅದನ್ನ 500ರಿಂದ 1000 ಬಾರಿ ಚಾರ್ಜಿಂಗ್ ಮಾಡಿದ ಬಳಿಕ ಅದು ಸಾಮರ್ಥ್ಯವನ್ನ ಕಳೆದುಕೊಳ್ಳಲು ಆರಂಭಿಸುತ್ತದೆ. ಹಾಗಿರುವಾಗ ಸೋಡಿಯಂ ಅಯಾನ್ ಬ್ಯಾಟರಿಯ ಬಾಳಿಕೆ ಅದೆಷ್ಟು ಹೆಚ್ಚು ಅಂತ ಊಹೆ ಮಾಡಿ. 3000ಕ್ಕೂ ಹೆಚ್ಚು ಚಾರ್ಜಿಂಗ್ ಸರ್ಕಲ್ಗಳ ಬಾಳಿಕೆ ಅಂದ್ರೆ ಕಾರ್ಯಕ್ಷಮತೆಯ ಗಮನಾರ್ಹ ನಷ್ಟವಿಲ್ಲದೆ ನೀವು 8 ವರ್ಷಗಳಿಗೂ ಹೆಚ್ಚು ಕಾಲ ಪ್ರತಿದಿನ ನಿಮ್ಮ ಬ್ಯಾಟರಿಯನ್ನ ಚಾರ್ಜ್ ಮಾಡಬಹುದು. ಅಂದಹಾಗೆ ಇನ್ನೊಂದು ವಿಚಾರ, ನಿಮ್ಮ ಬಳಿ ಇವಿ ಅಂದ್ರೆ ವಿದ್ಯುತ್ ಚಾಲಿತ ವಾಹನ ಇದೆ ಅಂತಾದ್ರೆ ಜಸ್ಟ್ ಒಂದು ಕಾಫಿ ಹೀರುವ ಟೈಮಲ್ಲಿ ಅದರ ಬ್ಯಾಟರಿಯನ್ನ 20%ದಿಂದ 80%ದವರೆಗೆ ಚಾರ್ಜ್ ಮಾಡಬಹುದು. ಎಂತಹ ಅದ್ಭುತ ಆವಿಷ್ಕಾರ ಅಲ್ವಾ? ಸೌರ ಫಾರ್ಮ್ಗಳಿಗೂ ವರದಾನ. ಜೊತೆಗೆ ಈ ಬ್ಯಾಟರಿಗಳು ಸೌರ ಫಾರ್ಮ್ಗಳಿಗೂ ಗೇಮ್ ಚೇಂಜರ್ ಆಗಬಹುದು. ಮೋಡ ಕವಿದ ದಿನಗಳು ಅಥವಾ ತುರ್ತು ಪರಿಸ್ಥಿತಿಗಳಿಗೆ ಸಹ ಶಕ್ತಿಯನ್ನು ಸಂಗ್ರಹಿಸಿಡಲು ಸೋಡಿಯಂ ಅಯಾನ್ ಬ್ಯಾಟರಿ ಅವಕಾಶ ನೀಡುತ್ತದೆ. ಉತ್ತಮ ಪವರ್ ಬ್ಯಾಂಕ್ಗಳು ಆಗಬಹುದು. ಸೋಡಿಯಂ ಅಯಾನ್ ಬ್ಯಾಟರಿಗಳು ಪವರ್ ಬ್ಯಾಂಕ್ಗಳಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಲೈಫ್ ಟೈಮ್ ಬಾಳಿಕೆ ಬರುತ್ತವೆ. ಒಂದೇ ಒಂದು ಸಣ್ಣ ಅನಾನುಕೂಲತೆ ಏನಂದ್ರೆ ಸೋಡಿಯಂ ಬ್ಯಾಟರಿಗಳು ಲಿಥಿಯಂ ಬ್ಯಾಟರಿಗಳಿಗಿಂತ ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತವೆ. ಅಂದ್ರೆ ನಮ್ಮ ಫೋನ್ ಸ್ವಲ್ಪ ದಪ್ಪವಾಗಬಹುದು. ಆದರೆ ಕಾರುಗಳು, ಸೌರ ಗ್ರಿಡ್ಗಳು ಮತ್ತು ಗ್ರಾಮೀಣ ವಿದ್ಯುತ್ಗೆ ಇದು ತರುವ ಪ್ರಮುಖ ಬದಲಾವಣೆಯ ಮುಂದೆ ಈ ಅನಾನುಕೂಲತೆ ದೊಡ್ಡ ಸಂಗತಿಯೇ ಅಲ್ಲ ಬಿಡಿ. ಹಾಗಾದ್ರೆ ಇನ್ಮುಂದೆ ಲಿಥಿಯಂ ಬ್ಯಾಟರಿಗೆ ಭವಿಷ್ಯ ಇಲ್ವಾ ಅಂತ ಕೇಳೋದಾದ್ರೆ, ಲಿಥಿಯಂ ಇನ್ನೂ ಕೂಡ ಕೆಲವು ವಿಚಾರಗಳಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ. ವಿಶೇಷವಾಗಿ ಗಾತ್ರ ಮತ್ತು ತೂಕವು ಮುಖ್ಯವಾಗಿರುವಂತಹ ಫೋನ್ಗಳಂತಹ ಸಾಧನಗಳಿಗೆ. ಆದರೆ ದೊಡ್ಡ ಪ್ರಮಾಣದ ಶಕ್ತಿ ಸಂಗ್ರಹಣೆ, ಇವಿಗಳು ಮತ್ತು ಗ್ರಿಡ್ಗಳಿಗೆ ಸೋಡಿಯಂ ಬ್ಯಾಟರಿಗೆ ಭವಿಷ್ಯವಾಗಲಿದೆ. ಭಾರತೀಯ ವಿಜ್ಞಾನಿಗಳ ಸಾಧನೆಯನ್ನು ಹೆಮ್ಮೆಯಿಂದ ಹಂಚಿಕೊಂಡಿರುವ PIB ಕೈಗೆಟುಕುವ ದರದ, ವೇಗದ ಮತ್ತು ಸುರಕ್ಷಿತವಾದ ಬ್ಯಾಟರಿಗಳ ಆವಿಷ್ಕಾರವನ್ನು ಅಭಿನಂದಿಸಿದೆ.
ಈ ಬ್ಯಾಟರಿಗಳು ಮಾರುಕಟ್ಟೆಗೆ ಬರುವ ಮೊದಲು ಹೆಚ್ಚಿನ ಅಭಿವೃದ್ಧಿ ಅಗತ್ಯವಿದ್ದರೂ ಕೂಡ ಈ ಆವಿಷ್ಕಾರವು ಒಂದು ಮಹತ್ವದ ಹೆಜ್ಜೆಯನ್ನು ಸೂಚಿಸುತ್ತದೆ. ಹಸಿರು ಬ್ಯಾಟರಿ ತಂತ್ರಜ್ಞಾನದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸುವುದನ್ನು ನಾವು ಶೀಘ್ರದಲ್ಲೇ ಕಾಣಬಹುದು.